ಕೃಷ್ಣ ಜಯರಾವ್ ಅವರ ಏನು ಮದುವೆಗೆ ಅವ್ರ ತಂದೆಯೂ ಸೇರಿದಂತೆ ನಿರಾಕರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಟಿನ ಮುಖಾಂತರನೇ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ತೀರ್ಮಾನವನ್ನ ತಗೊಂಡಿದ್ವಿ. ಪ್ರತಿ ತಿಂಗಳು ಅವರಿಗೆ 75,000 ರೂಪಾಯಿ ಮಗುವಿನ ಆರೈಕೆ, ತಾಯಿ ಆರೈಕೆಗೋಸ್ಕರ, ಮೇಂಟೆನೆನ್ಸ್ ಅಲ್ಲ, ಅದು ಆರೈಕೆಗೋಸ್ಕರ 75,000 ರೂಪಾಯಿ ಕೊಟ್ರೆ ಸ್ಟೇ ಕೊಡ್ತೀನಿ. ನಮ್ಮ ಹೋರಾಟ ಇದ್ದಿದ್ದು ಯಾವುದೇ ಹೆಣ್ಣು ಮಗುವಿಗೆ ಅನ್ಯಾಯ ಆದಾಗ ನ್ಯಾಯ ಬೇಕು ಅಂತ. ಪೂಜಾ ಆಚಾರ್ಯ ಎಷ್ಟು ತಪ್ಪು ಮಾಡಿದ್ದಾಳೋ ಕೃಷ್ಣರಾವ್ನು ಕೂಡ ಅಷ್ಟೇ ತಪ್ಪು ಮಾಡಿದ್ರು. ಇಬ್ರು ತಪ್ಪಿನಲ್ಲಿ ಸರಿ ಸಮಾನರು. ಯಾವುದೋ ಒಂದು ಕೇಸ್ಗೆ ನನ್ನಂತವರು ಮತ್ತೊಬ್ಬಂತವರು ಬಂದು ಸಹಾಯ ಮಾಡ್ಬೋದೇ ವಿನಃ ಎಲ್ಲಾ ಕೇಸುಗಳಿಗೂ ನಮ್ಮಂತವ್ರು ಬಂದು ಸಹಾಯ ಮಾಡ್ತಾರೆ ಅನ್ನೋ ಭ್ರಮೆಯಿಂದ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಓದುವಂತ ವಿದ್ಯಾರ್ಥಿನಿಯರು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ಸಂಪೂರ್ಣವಾಗಿ ಆ ಮಗುವಿಗೆ ಮತ್ತೆ ಪೂಜಾಳಿಗೆ ನ್ಯಾಯ ಕೊಡ್ತಾರೆ, ಅವರ ಮನೆಯ ತುಂಬಿಸ್ಕೋತಾರೆ ಅನ್ನುವಂತ ಭರವಸೆ ನಂದಾಗಿದೆ. ಪುತ್ತೂರಿನ ಪೂಜಾ ಆಚಾರ್ಯವರ ಪ್ರಕರಣ ಸಂಪೂರ್ಣವಾಗಿ ತಮಗೆ ಗೊತ್ತಿದೆ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಅವರು ಸ್ಟೇ ತಗೊಂಡು ಬಂದಂತ ಸಂದರ್ಭದಲ್ಲಿ ಮತ್ತೆ ಅವರ ಜೊತೆ ಮಾತುಕತೆ ಆದಂತ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅಂತ ತಮ್ಮ ಗಮನಕ್ಕೆ ತಂದಿದ್ದೆ ಅವತ್ತು. ಅದಾದ ನಂತರ ನಾನು ಇವತ್ತೇ ನಿಮ್ಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇನೆ. ಈ ಎಲ್ಲ ವಿದ್ಯಮಾನಗಳಾದ ನಂತರ ನಮ್ಮ ಕೃಷ್ಣ ಜಯರಾವ್ ಅವರ ಏನು ಮದುವೆಗೆ ಅವ್ರ ತಂದೆಯೂ ಸೇರಿದಂತೆ ನಿರಾಕರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕೋರ್ಟಿನ ಮುಖಾಂತರನೇ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಅಂತ ತೀರ್ಮಾನವನ್ನ ತಗೊಂಡಿದ್ವಿ. ಅದಾದ ನಂತರ ಅವರು ಕೂಡ ಕೃಷ್ಣ ಜಯರಾವ್ ಬಿಟ್ಟು ಉಳಿದವರ ಎಲ್ಲರ ಮೇಲೆ ಸ್ಟೇ ತಂದ್ರು. ಅದರಲ್ಲಿ ಅವ್ರನ್ನ ತೆಗಿಬೇಕು ಅನ್ನುವಂತ ಸ್ಕ್ವಾಶ್ ಅನ್ನು ಕೂಡ ಹಾಕೊಂಡಿದ್ರು ಹೈಕೋರ್ಟ್ ಅಲ್ಲಿ. ಅದಕ್ಕೆ ನಾವು ಕೂಡ ಸೀನಿಯರ್ ಕೌನ್ಸಿಲ್ ಇಟ್ಟು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿ ಹೋರಾಟಗಳನ್ನ ಕೂಡ ನಾವು ಕೋರ್ಟ್ ಮುಖಾಂತರ ಮಾಡಿದ್ವಿ. ಕಳೆದ ತಿಂಗಳು ಹೈಕೋರ್ಟಿನ ನ್ಯಾಯಪೀಠ ಪ್ರತಿ ತಿಂಗಳು ಅವರಿಗೆ 75,000 ರೂಪಾಯಿ ಮಗುವಿನ ಆರೈಕೆ, ತಾಯಿ ಆರೈಕೆಗೋಸ್ಕರ, ಮೇಂಟೆನೆನ್ಸ್ ಅಲ್ಲ, ಅದು ಆರೈಕೆಗೋಸ್ಕರ 75,000 ರೂಪಾಯಿ ಕೊಟ್ರೆ ಸ್ಟೇ ಕೊಡ್ತೀನಿ ಅಂತ ಮಾನ್ಯ ನ್ಯಾಯಾಧೀಶರು ಹೇಳಿದ್ರು. ಅದೇ ರೀತಿ ಆರ್ಡರ್ ಮಾಡಿದ್ರು. 1ನೇ ತಾರೀಕು ದಿವಸ ಅವರು ದುಡ್ಡು ಕಟ್ಟಬೇಕಾಗಿತ್ತು, ಅದು ಕಟ್ಟಿಲ್ಲ. ಅದಾದ ನಂತರ ನಾವು ಏನ್ ಬೇಕು ಅದಕ್ಕೆ ಪ್ರೋಸೆಸ್ ಮಾಡಿದ್ವಿ. ಮೊನ್ನೆ ಕೇಸ್ ನ್ಯಾಯಾಧೀಶರ ಮುಂದೆ ಬಂತು ಹಿಯರಿಂಗ್ಗೆ. ಆ ಸಂದರ್ಭದಲ್ಲಿ ಅವರು ದುಡ್ಡು ಕೊಡೋಕ್ಕಾಗಲ್ಲ ಅನ್ನುವಂಥ ವಾದವನ್ನ ಮಂಡಿಸಿದ್ರು. ಅದಕ್ಕೆ ನ್ಯಾಯಾಧೀಶರು ಆಯ್ತು ನಾಳೆ ಇದನ್ನ ಫೈನಲ್ ಜಡ್ಜ್ಮೆಂಟ್ ಮಾಡೋಣ ಅಂತ ಮುಂದೂಡಿದ್ರು. ಅದು ಮೊನ್ನೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೇನೆಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕಾಗಿತ್ತು, ಅದನ್ನೆಲ್ಲ ಮಾಡಿದ್ವಿ. ತುಂಬಾ ದೊಡ್ಡ ಕುತೂಹಲ ಉಂಟಾಗ್ಬೋದು ಅನ್ನುವಂಥ ರೀತಿಯಲ್ಲಿ ನಾವು ಅನ್ಕೊಂಡಿದ್ವಿ. ಆದರೆ ನಮ್ಮ ಈ ಕೋರ್ಟ್ನಲ್ಲಿ ಆರೋಪಿಗಳ ಪರ ವಾದ ಮಾಡ್ತಾ ಇರ್ತಕ್ಕಂಥ ಪಿ ಹೆಗಡೆ ಅವರು ಕೋರ್ಟಿನ ಮುಂದೆ ಹೇಳಿದ್ರು, ಇಲ್ಲ ನಾವು ಕಾಂಪ್ರಮೈಸ್ ಮಾಡ್ಕೊಳೋ ಅಂತ ಒಂದು ಯೋಚನೆ ಮಾಡ್ತಾ ಇದ್ದೇವೆ, ಅದಕ್ಕೋಸ್ಕರ ಮೀಡಿಯೇಷನ್ಗೆ ಹೋಗ್ತೇವೆ, ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ನ್ಯಾಯಾಧೀಶರನ್ನ ಅವ್ರು ಕೇಳಿದ್ರು. ನಾವು ಕೂಡ ಅದಕ್ಕೆ ಸಮ್ಮತಿಸಿದ್ವಿ. ನ್ಯಾಯಾಧೀಶರು ಒಂದು ಮಾತು ಹೇಳಿದ್ರು, ನೋಡಿ ನೀವು 75,000 ರೂಪಾಯಿ ಹಳೆದೇನಿದೆ ಅದನ್ನ ಇಮಿಡಿಯೇಟ್ ರಿಲೀಸ್ ಮಾಡಿಸ್ಬೇಕು. ಅದು ಅವ್ರು ಕೋರ್ಟಲ್ಲಿ ಕಟ್ಟಿಬಿಟ್ಟಿದ್ರು, ಅದನ್ನ ರಿಲೀಸ್ ಮಾಡ್ತೇವೆ, ಮತ್ತೆ ನೀವು 4 ದಿವಸದಲ್ಲಿ ಇನ್ನು 75,000 ರೂಪಾಯಿಗಳನ್ನ ನೀವು ಮಗು ಮತ್ತೆ ತಾಯಿ ಅಕೌಂಟ್ಗೆ ಹಾಕಬೇಕು ಅನ್ನುವಂತ ಆದೇಶವನ್ನ ಮಾಡಿದ್ರು. ಅದಾದ ನಂತರ 19ನೇ ತಾರೀಕಿಗೆ ಸೀನಿಯರ್ ಕೌನ್ಸಿಲ್ ಮೇಡಮ್ ಸುಶೀಲಾ ಅವರ ನ್ಯಾಯಾಧೀಶರವರನ್ನು ಅವ್ರ ಮುಂದೆ ಮೀಡಿಯೇಷನ್ನ ಹಾಕಬೇಕು ಅಂತ ಜಡ್ಜು ಆದೇಶ ಮಾಡಿದ್ದಾರೆ. 19ನೇ ತಾರೀಕಿಗೆ ಮೀಡಿಯೇಷನ್, 30ನೇ ತಾರೀಕಿಗೆ ಹಿಯರಿಂಗು ಅಂತ ಮೊನ್ನೆ ಡೇಟ್ ಕೊಟ್ಟಿದ್ದಾರೆ. ನಾನು ಈಗ ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹೋರಾಟ ಇದ್ದಿದ್ದು ಯಾವುದೇ ಹೆಣ್ಣು ಮಗುವಿಗೆ ಅನ್ಯಾಯ ಆದಾಗ ನ್ಯಾಯ ಬೇಕು ಅಂತ, ಅದರಲ್ಲೂ ಇಂಥ ಪ್ರಕರಣಗಳಿಗೆ ನ್ಯಾಯ ಸಿಗಲೇಬೇಕು ಅಂತ. ಆಮೇಲೆ ನಾವು ಯಾವುದೇ ವಿಧದಲ್ಲೂ ಕೂಡ ಯಾರಿಗೂ ತೊಂದರೆ ಮಾಡಿಲ್ಲ. ನಾನು ಪ್ರಾರಂಭದಿಂದಲೂ ಹೇಳ್ತೇನೆ, ಈಗಲೂ ಹೇಳ್ತೇನೆ, ಪೂಜಾ ಆಚಾರ್ಯ ಎಷ್ಟು ತಪ್ಪು ಮಾಡಿದ್ದಾಳೋ ಕೃಷ್ಣರಾವ್ನು ಕೂಡ ಅಷ್ಟೇ ತಪ್ಪು ಮಾಡಿದ್ರು. ಇಬ್ರು ತಪ್ಪಿನಲ್ಲಿ ಸರಿ ಸಮಾನರು. ಆದ್ರೆ ಇಂಥ ಪ್ರಕರಣಗಳು
ಯಾವ ಕುಟುಂಬದಲ್ಲೂ ಕೂಡ ಆಗಬಾರ್ದು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾವುದೋ ಒಂದು ಕೇಸ್ಗೆ ನನ್ನಂತವರೋ ಮತ್ತೊಬ್ಬಂತವರೋ ಬಂದು ಸಹಾಯ ಮಾಡ್ಬೋದೇ ವಿನಃ ಎಲ್ಲಾ ಕೇಸುಗಳಿಗೂ ನಮ್ಮಂತವ್ರು ಬಂದು ಸಹಾಯ ಮಾಡ್ತಾರೆ ಅನ್ನೋ ಭ್ರಮೆಯಿಂದ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಓದುವಂತ ವಿದ್ಯಾರ್ಥಿನಿಯರು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಓದಿಸೋ